ಸರ್ವಾಂಗಾಸನ ಪದ್ಮಾಸನಕ್ಕೆ ಏನು ಸಾಧ್ಯ ಇಲ್ಲ ಅಂದ. ಸರ್ ಸಾಧ್ಯ ಆಗ್ತದೆ, ನೀವು ಹಂಗೆ ಮಾಡ್ಬಿಟ್ಟು ಚೆನ್ನಾಗಿ ತೊಗರಿ ಅಂತ ಹೇಳಿದೆವು. ಮತ್ತೆ ಮರ್ದಿನ ಹೋಗಿ ಈಗಾಗಲೇ ನಮ್ಮ ಸಾಬಣ್ಣ ಹನುಮಂತವ್ರಿಗೆ ಹೇಳಿದ್ವಿ ಉಷಾಪಾನ ಅಂತೇಳಿ. ಉಷಾಪಾನ ಸ್ವಲ್ಪ ತಿಳ್ಕರಿ ಎಲ್ಲರೂ. ಆದ್ರೆ ಇಷ್ಟೇ, ಅದು ಮಾಡಬೇಕಾದ್ರೆ ಸಾಯಂಕಾಲ ಊಟ 6 ಗಂಟೆಗೆ ಮುಗಿಸಿರ್ಬೇಕು. ಸಾಯಂಕಾಲ 6 ಗಂಟೆಗೆ ಊಟ ಮುಗಿಸಿರ್ಬೇಕು ಸರ್. ಚಿಕನ್ ಮಟನ್ ತಿಂದಿರ್ಬಾರ್ದು 4 ದಿನ ಆದ್ರೂ. ಚಿಕನ್ ಮಟನ್ ತಿಂದ್ರೆ 4 ಗಂಟೆ ಬೇಕು, 4 ದಿನಕ್ಕೆ ಬೇಕದು. 74 ಗಂಟೆ ಪಚಿನಾಗ ಕ್ರಿಯಕ್ಕ ತಿಳ್ಕರಿ ನೀವು. ಮುಂಜಾನೆ ಮುಂಜಾನೆ ಎದ್ದು ಎಲ್ಲಿ ಎದನ್ನು ಪಾಡೆ ಅಥವಾ 4-5ಕ್ಕೆ ಎದ್ದು ಕೇಸಿ 3 ಲೀಟರ್ ನೀರು, ಸ್ಟೀಲ್ ಬೋಗಣಿ ಇರಲಿ, ಮತ್ತೆ ಇದ್ರ ಬೋಗಣಿ ಬ್ಯಾಡ್ರಿ, ಅದ ಕಿಲ್ಮ್ ಬಿಡ್ತದ. ಸ್ಟೀಲ್ ಬೋಗಣ್ಯಾಗ 3 ಲೀಟರ್ ನೀರು, 2 ಚಮಚ ಸೈಂದ್ರವಣ ಉಪ್ಪು, 1 ನಿಂಬೆ ರಸ ಹಾಕಿ ಕುಂತು ಕುಡಿಬೇಕು. ಕುದ್ಗುಳ್ಳಿ ನಿಂತು ಕುರ್ಚಿ ಮೇಲೆ ಕುಂತು ಕುಡಿಯೋದ್ನಲ್ಲ, ಆ ರೀತಿ ಕುಡಿತಾ 1 ಲೀಟರ್ ಹೋಯ್ತಲ್ಲ, ಶುರು ಹೋಗಂಗಿಲ್ಲ ಜರ. ಸ್ವಲ್ಪ ಮತ್ತೆ ಎದ್ದು ತಿರ್ಗಾಡ್ರಿ, ಮತ್ತ ಕುಂದ್ರಿ, ಮತ್ತ ಕುಡ್ರಿ, ಮತ್ತ ಕುಂದ್ರಿ, ಮತ್ತ ಕುಡ್ರಿ. ಈ ರೀತಿ ಮಾಡಿ ಇದು ಮಾಡಿದಾಗ ಸ್ವಲ್ಪ ಹೊರಗೆ ನೀವು ತಿರ್ಗಾಡ್ಕತ ಹಿಂಗ್ ಮಾಡ್ಕತ ಹೋದ್ಲೆ ಎಲ್ಲ ವಾಶ್ ಔಟ್. ಹಿಂಗ ತಗ್ಗಿದ್ರೆ ಇನ್ನು 4 ಫೀಟ್ ಹೊಡೆದಾಗ್ತದೆ. ಇಂಜನ್ಗಳು ಹೆಂಗ್ ಕಿತ್ತಾಕ್ತದೆ ಡಾಕ್ಟರೇ ಬೇಕಾಗಿಲ್ಲ. ಆ ರೀತಿ ಆಯ್ತಾ ನಿಮ್ಗೆ ಡಾಕ್ಟರೇ ಬೇಕಾಗಿಲ್ಲ. ಅದಕ್ಕೆ ಯಾರಾದ್ರೂ ನೀನು RMP ಡಾಕ್ಟರ್ ಇದ್ರು ಅವ್ರೆದು ನಾವು ಈ ಮಾತನೇ ಹೇಳಂಗಿಲ್ಲ. ಯಾಕಂದ್ರೆ ಇದು ಎಲ್ಲ ಕಡೆ ತರಣಸಾಗರ ಮಹಾರಾಜರು ಕೊಟ್ಟದಿದ್ದು. ರಾಷ್ಟ್ರ ಸಂತ ತರಣಸಾಗರ ಮಹಾರಾಜರು ಇದನ್ನ ದೀಕ್ಷೆ ಕೊಟ್ಟಂತದ್ದು. ನಾವು ದಿಗಂಬರ ಮುನಿಗಳಿಗೆ ಹೆಚ್ಚು ನಾವು ನಡ್ಕತಕ್ಕಂಥದ್ದು. ಈಗಿನ ಸ್ವಾಮಿಗಳಂದ್ರೆ ನನ್ನ ನಿರ್ಲಕ್ಷ್ಯನೇ. ನಾನು ಅದಕ್ಕೆ ಯಾಕೆ ಹೇಳ್ತಂದ್ರೆ, ಮೊದಲೇ ಇದು ಸೆಂಟ್ರಲ್ ಗೌರ್ಮೆಂಟ್ ಅಪೇ ಇದು ಖಾಲಿ ಇರಬೇಕು, ಇದು ಇದಿರ್ಬೇಕು ಆಯ್ತಾ. ನೀವು ನೋಡಿ ನನಗ ನಗು ಬರ್ಲೈತದ. ನೇರವಾಗಿ ಕುಂದಿರ್ಬೇಕು. ಬೆನ್ನು ಮೂಳೆ ಯಾವಾಗ್ಲೂ ನೇರವಾಗಿ ಗುರುಗಳ ಪಾಠ ಹೇಳ್ತಕ್ಕಂಥ ಇದ್ರಲ್ಲಿ ಕೂಡ ನೇರವಾಗಿರ್ಬೇಕು. ಹೇಳ್ತಾರ, ಈ ಭೂಮಿಯ ಮೇಲೆ ಕೈಲಾಸ ಕಾಣಬೇಕಾದ್ರೆ ಎಲ್ಲ ಸಾಧನೆ, ಕೃಷಿ ಸಾಧನೆ, ಯೋಗ ಸಾಧನೆ, ತಾಯಿಂದ್ರು ಮಾಡ್ತಕ್ಕಂಥ ಸಾಧನೆ, ಎಲ್ಲಾ ಸಾಧನೆ ಮತ್ತು ಸಂಶೋಧನೆ. ಭೂಮಿಯಲ್ಲಿ ಬೀಜದಲ್ಲಿ ಸಂಶೋಧನೆ, ಶರೀರದಲ್ಲಿ ಸಂಶೋಧನೆ, ಜ್ಞಾನ, ವಿಜ್ಞಾನ, ಧರ್ಮ ಎಲ್ಲ ಮಾನವನ ಕಲ್ಯಾಣ ಕೇಂದ್ರದ ವ್ಯವಸ್ಥೆಗಳಾಗಬೇಕು ಇವೆಲ್ಲ. ಅದಕ್ಕೆ ಹೇಳ್ತಾರ ಶಿಕ್ಷಣ ಸಂಸ್ಥೆ ಅಂದ್ರೆ ಏನು, ಸುಮ್ಮನೆ ಬಾಲಕ, ಚಾಲಕ, ಪಾಲಕ. ಸರ್ಕಾರ 4 ಗಾಲಿಗಳು ಸರಿಯಾಗಿ ಸಾಗಿದಾಗ ಮಾತ್ರ ಆ ಶಿಕ್ಷಣ ಸಂಸ್ಥೆ ಆ ಮಟ್ಟಕ್ಕೆ ಮುಟ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಲ್ಲ? ಬಾಲಕಂದ್ರೆ ಯಾರು? ಚಾಲಕಂದ್ರೆ ಯಾರು? ಪಾಲಕಂದ್ರೆ ಯಾರು? ಸರ್ಕಾರ ಅಂದ್ರೆ ಈಗ ನಡೆದಲ್ಲ ಸರ್ಕಾರ, ಅದೇ ಸರ್ಕಾರನೇ. ಅದಕ್ಕಾಗಿ ಇವೆಲ್ಲ 4 ಗಾಲಿಗಳು ಸರಿಯಾಗಿ ತಿರುಗಬೇಕು. ಇನ್ನ ಒಂದು ನಾನು ಹೇಳಿದೆ ಮೊದಲೇ, ವಿದ್ಯಾಮಂದಿರವೇ ಜೀವಂತ ದೇವ ಮಂದಿರ. ಈ ಮಂದಿರಕ್ಕೆ ನಾವು ಎಷ್ಟು ಸೇವೆ ಸಲ್ಲಿಸ್ತೀವಿ ಅಂದ್ರೆ ಅಷ್ಟು ಒಳ್ಳೇದು. ಇವತ್ತು ನಮ್ಮ ತಾಯಿರು ಹೇಳ್ಬೇಕಾಗ್ಯದ, ನಮ್ಮಲ್ಲಿ ಒಬ್ಬ ಮಾಸ್ಟರ್ ಇದ್ರು ನಾಗಾಯ ಮಠ ಅಂತೇಳಿ, ನನಗೆ ಯೋಗ ಕಲಿಸಿದ್ರು. ಅದೇ ಈಗಾಗಲೇ ನಮ್ಮ ತಾಯಿ ಶ್ರೀದೇವಿ ಅವರು ಹೇಳಿದ್ರಿ. ನನಗೆ ಯೋಗ ನಾನು ಒದಿಂದ ಬರ್ತಿದ್ದೆ. ಅವಾಗ ನನಗೆ ವೇಟ್ ಎಷ್ಟಿತ್ತು ಗೊತ್ತೈತಿಲ್ಲ, 86 kg. ಅವಾಗ ಮೊಳಕಾಲ್ ಬ್ಯಾನಿ, ಸೊಂಟ ಬ್ಯಾನಿ, ಎಲ್ಲಾ ಬ್ಯಾನಿ ಇತ್ತು. ಶುರು ಬಂದ್ರು ಪ್ಲೇತ ಪುಣ್ಯಾತ್ಮ ಏನ್ ಮಾಡಿದ್ರೆ, ಮಕ್ಕಳಿಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ನಮ್ಗೆ 5 ಗಂಟೆಗೆ ಎಲ್ಲಾ ತಾಯಿ ತಂದೆ ಕರೆಸಿ ಒಂದು ಮೀಟಿಂಗ್ ತಗೊಂಡ್ ಕೇಸಿ 5 ಗಂಟೆ ಮಕ್ಕಳಿಗೆ ಕಾಯ್ದು ನಮ್ಮ ತಮ್ಮನ ಮಕ್ಕಳಿಗೆ ಕೇಳಿದೆ, ಯಾಕೆ ಎಲ್ಲಿ ಹೊಂಟಿರಲ್ಲ ಅಂತ ಕೇಳಿದೆ. ಇಲ್ಲ ಗುರುಗಳು ಬಂದ್ರೆ ಯೋಗ ಕಲಿಸಾಕತ್ತಿರೋದು. ನನಗೂ ಸ್ವಲ್ಪ ಆಸೆ ಇತ್ತು. ನಮ್ಮ ತಾಯಿಗೆ ಹೇಳ್ತಿರ ಮಕ್ಕಳ ಬೇನೆ, ಅಪ್ಪ ಎಲ್ಲಂತ ನೀ ಮಾಡೋದಿ ನೀನು, ನಿನಗೆ ಹಿಂಗಾದ್ರೆ ಗತಿ ಹಂಗಂದ್ರೆ. ನನಗೆ ಪ್ರಕೃತಿ ಚಿಕಿತ್ಸೆ ಬೇಕಮ್ಮ, ಇದು ಏನ್ ಮಾಡಬೇಕು ಡಾಕ್ಟರ್ ಅಲ್ಲಿ, ಅದು ಅಲೋಪತಿ ಗೋಲಿ ಇದಾಗ್ತದೆ ಅಂತೇಳಿ ನನಗಿತ್ತು. ಅಷ್ಟೊತ್ತಿಗೆ ಗುರುಗಳು ಅವ್ರು ಸಿಕ್ಕರು, ನಾಗೇ ಮಠ ಸಿಕ್ಕ. ಅವ್ರ ಸರ್ವಾಂಗಾಸನ ಫಸ್ಟ್ ದಿನ. ಇನ್ನೊಂದು, ಆ ಮಕ್ಕಳಿದ್ರ ಗುರುಗಳಿದ್ರ, ಆ ಗುರುಗಳ ಸ್ಲಿಮ್, ಮಕ್ಕಳ ಸ್ಲಿಮ್. ನಂದು ಎಕಡೆ ಬಂತ ಕಡೆ ಮೆಟ್ಟಿತ್ತು. ಈಗೇನ್ ಹೇಳಿದ ನಾವು ಅಷ್ಟೇ, ನಂದು ಹಂಗೆ ಇತ್ತು. ಎಕಡೆ ಬಂತ ಕಡೆ ಮೆಟ್ಟಿತ್ತು, ನಾಶಿ ಬರ್ತಿತ್ತು. ಅವಾಗ ಗುರುಗಳಂದ್ರ ಬರ್ರಿ ಅಂದ್ರ ಸರ್ವಾಂಗಾಸನ ನಾನು ನಿಜವಾಗಿ ನನ್ನ ಸ್ವಂತ ಹಿಡಿದ ಕಲಿಸಿದತ್ತಂದ್ರೆ ನಮ್ಮ ನಾಗಯ್ಯ ಮಠ ಗುರುಗಳು. ಆ ಪುಣ್ಯಾತ್ಮನಿಂದ ಇವತ್ತ ಇಡೀ ಭಾರತ ದೇಶ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು, ಗುಜರಾತ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ ಎಲ್ಲಾ ಕಡೆಗೂ, ಚೆನ್ನೈ ಕೂಡ ಕೊಟ್ಟು ಬಂದಿವ. ನನಗೆ ಇಂಗ್ಲಿಷ್ ಸರಿ ಬರಂಗಿಲ್ಲ, ಹಿಂದಿ ಪರವಾಗಿಲ್ಲ.
ಆ ಇಂಗ್ಲಿಷ್ ಕೂಡ ನಮ್ಮ ಬಿದ್ರಿ ಚಂದ್ರಕಲಾ ಬಿದ್ರಿ ಮೇಡಮ್ ಅವರು ಅಂತೇಳಿ ಅವರು ಟ್ರಾನ್ಸ್ಲೇಷನ್ ಮಾಡ್ಲಾಕ ಅವ್ರು ಕಳಿಸಿದ್ರು. ಇವತ್ತು ನಾನು ಯಾಕೆ ಹೇಳ್ತಂದ್ರೆ ಮನುಷ್ಯಗ ಅಕ್ಷರ ಜ್ಞಾನದ ಜೊತೆಗೆ ಎಲ್ಲಾ ಜ್ಞಾನ ಪಡ್ಕೋಬೇಕು. ಅದಕ್ಕೆ ಹೇಳ್ತಾರ ಮಕ್ಕಳೇ ಸ್ವಲ್ಪ ತಿಳ್ಕರಿ, ತಾಯಿ ಗರ್ಭದಲ್ಲಿ 9 ತಿಂಗಳ ನಾವು ಇರ್ತಕ್ಕಂಥದ್ದು. ಆ ತಾಯಿ ಆರೈಕೆಯಿಂದ ನಾವು ಬೆಳಿತೀವಿ ಮಕ್ಕಳೇ. ಇನ್ನೊಂದು ಸಮಾಜ ಗರ್ಭದಲ್ಲಿ ನಾವು ಇದ್ದೀವಿ. ಈಗ ಉಸಿರು ನಿಂದ್ರವರೆಗೂ ನಾವು ಸಮಾಜದ ಸೇವೆ, ಪ್ರಕೃತಿ ಸೇವೆ, ಈಗಾಗಲೇ ಹೇಳಿದ್ರು ಗಿಡ ಮರಗಳ ಸೇವೆ, ಅದನ್ನ ಮಾಡ್ತಾ ಇರಬೇಕು. ನನಗೆ ಏನು ಸಿಕ್ತಂತಲ್ಲ, ಯಾವುದೋ ನಮ್ಮದಲ್ಲ. ಉಸಿರು ನಿಂತ ನಿಂದ ಏನದ ಅದು ಯಾರಿಗೂ ಗೊತ್ತಿಲ್ಲ. ಉಸಿರು ನಿಂತ ಏನೂ ಇಲ್ಲ, ಎಲ್ಲ ಶೂನ್ಯ. ಇನ್ನೊಂದು ನಿಮ್ಮೆಲ್ಲರಿಗೊಂದು ಪ್ರಶ್ನೆ ಕೇಳ್ತೀನಿ, ಭಗವಂತನ ಮಂತ್ರ ಯಾವುದು? ಹೌದೇನು ಸರ್? ಓಂ ನಮಃ ಶಿವಾಯ. ಅಲ್ಲ ಕೇಳತ್ತೀನಿ, ಓಂ ನಮಃ ಶಿವಾಯ ಅಲ್ಲ, ಕಾಯಕನ ಅಲ್ಲ ಸರ್. ಹೇಳ್ತೀರಿ ಯಾರನ್ನ ಒಬ್ರನ? ಇದು ನೆನ್ಪಿಡಕತ್ರಿಯಾ? 100%? 100% ಅಲ್ಲ. ಭಗವಂತನ ಮಂತ್ರ ಉಸಿರಿಲಿಕ್ಕರೆ ಜೀವ ಇಲ್ಲ, ಜಗತ್ತಿಲ್ಲ, ಜನ ಇಲ್ಲ, ದನ ಇಲ್ಲ. ಉಸಿರು ಏನಂಬುದೇ ಯಾರಿಗೂ ಗೊತ್ತಿಲ್ಲ. ಉಸಿರು ಏನಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ. ಉಸಿರು ಯಾವ ರೀತಿ ತುಂಬಬೇಕು, ಯಾವ ರೀತಿ ಬಿಡಬೇಕು, ಅದು ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ರು, ಯೋಗ ಒಂದು ಸಾಗರ, ಈಜಲು ಬೇಸರ, ಈಜಿ ದಡ ಸೇರಿದರೆ ಜೀವನ ಸುಖ ಸಾಗರ. ಹಂಗ ಸಾಧನೆ ಮಾಡಿ ಆ ಸುಖ ಸಾಗರ ನೀವನ ಆಗರಿ ಅಂತಕ್ಕಂತ ಒಂದು ಮಕ್ಕಳೇ, ನಿಮಗ ಕೃಷಿ ಕಾಯಕದ ಜೊತೆಗೆ ಪ್ರತಿಯೊಂದು ಕಾಯಕ ಜೊತೆ ಇವತ್ತಿಗೆ ಕೊಡುಗಾಲ ಕೊಟ್ರೆ ನಾ ಹೇಳ್ದ್ನಲ್ಲ, ಬೇಕಾದ್ರೆ ಆ ಮಲ್ಲಪ್ಪ ಕೇಳಿದ್ರೆ ಆಗ್ತಿರ್ಬೋದು. ಏನಪ್ಪ ಅವೆಲ್ಲ ತೊಗರಿ ಕೊಯ್ಯೋದು ಮಿಷನ್ ಬಂದಾವ ಒಂದು ದಿನಕ್ಕೆ 2 ಇನ್ನೊಂದು ಮಕ್ಕಳೇ ಎಲ್ಲ ರೈತರು ಕುಂತಾರೆ. ಚೆಂಡೆ ಚೂಡ್ರಿ 20% ಜಾಸ್ತಿ ಆಗ್ತದೆ ಸರ್. ಚೆಂಡೆ ಚೂಡಲ್ಲ, ತೋಲ್ ಹೊಡೆದಕ್ಕೆ ಅದ್ರ ಹೀಲ್ಡ್ ಜಾಸ್ತಿ ಆಗ್ತದೆ. ಯಾಕಂದ್ರೆ ಎಲ್ಲಾ ಬಿಸಿಲಿಂದ ಎಲ್ಲಾ ಕೊಲೆ ಬಿಸಿಲು, ಆ ಬಿಸಿಲು ಮುಖಾಂತರ ಏನಪ್ಪ ನಮ್ಮ